Dear students, in the last session, we have studied about the basis of classification. Several aspects we studied, among them the definition for the symmetry and the types of symmetry, body wall and the types of body wall. So we studied. In this session, we are going to study is the body cavity. Body cavity is also called as coelom. Body cavity na coelom anta kuda ಕರೀತಾರೆ. ಸೊ ಬಾಡಿ ಕ್ಯಾವಿಟಿ ಅಂದ್ರೇನು? ಕ್ಯಾವಿಟಿ ಅಂದರೆ ನಿಮಗೆಲ್ಲ ಕಾಮನ್ ಆಗಿ ಗೊತ್ತಿದೆ. ದಿಸ್ ಇಸ್ ದ ಸ್ಪೇಸ್, ಒಂದು ಸ್ಪೇಸ್ ಅಂತ ಹೇಳ್ತೀವಿ ಕ್ಯಾವಿಟಿ. ಇಲ್ಲಿ ನಾವು ಯಾವ ಕ್ಯಾವಿಟಿ ಸ್ಟಡಿ ಮಾಡ್ತಿದ್ದೀವಿ? ಅನಿಮಲ್ಸಲ್ಲಿ ಬಾಡಿ ಕ್ಯಾವಿಟಿನ ಸ್ಟಡಿ ಮಾಡ್ತಿದ್ದೀವಿ. ಸೊ ಹೌ ಇಟ್ ವಿಲ್ ಬಿ ಡಿಫೈನ್ಡ್? ಬಾಡಿ ಕ್ಯಾವಿಟಿ ಅಂತಂದರೆ ದ ಸ್ಪೇಸ್ ಪ್ರೆಸೆಂಟ್ ಬಿಟ್ವೀನ್ ದ ಬಾಡಿ ವಾಲ್ ಆ್ಯಂಡ್ ದ ಗಟ್. ಗಟ್ ಮೀನ್ಸ್ ದ ಡೈಜೆಸ್ಟಿವ್ ಸಿಸ್ಟಮ್. ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಮೌತ್ and ends with the anus. ಸೊ ಬಾಡಿ ವಾಲ್ಗಳ ಮಧ್ಯೆ ಹಾಗೆ ಗಟ್ಟಿನ ಮಧ್ಯೆ ಇರುವಂಥ ಸ್ಪೇಸನ್ನು ಏನಂತ ಹೇಳಿ ಕರಿತೀವಿ? ಬಾಡಿ ಕ್ಯಾವಿಟಿ, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸೀಲೋಮ್. ಇದನ್ನೇ ಬಾಡಿ ಕ್ಯಾವಿಟಿ ಅಥವಾ ಸೀಲೋಮ್ ಅಂತ ಹೇಳಿ ಕರಿತೀವಿ. ಸೊ ದೆನ್ ಇದನ್ನು ಕೂಡ ಡೆಫಿನೇಷನ್ ಕೇಳ್ತಾರೆ. ಡಿಫೈನ್ ದ ಟರ್ಮ್ ಸೀಲೋಮ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಟೈಪ್ಸ್. ಹಾಗೆ ಕ್ವೆಶನ್ ಕೇಳ್ತಾರೆ. ಸೊ ಇಲ್ಲೇನಾಗಿದೆ? ದೇರ್ ಆರ್ 3 types. Here presence or the absence of the space in the animals. The animals can be classified into 3 types. They are the acoelomate, pseudocoelomate and the eucoelomate. So A means absent, coelomate means cavity. Cavity absent ಆಗಿರುತ್ತೆ ಅಂತಹ ಆನಿಮಲ್ಸ್ನ ಏನಂತ ಕರೀತಾರೆ? acoelomate ಅಂತ ಕರಿತೀವಿ. ದ ಅನಿಮಲ್ಸ್ ವಿಚ್ ಡು ನಾಟ್ ಪೊಸೆಸ್ ದ ಬಾಡಿ ಕ್ಯಾವಿಟಿ, ದ ಅನಿಮಲ್ಸ್ there is no body cavity in between the body wall and the gut, such animals are called as acoelomate. Example is the platyhelminthes. And then pseudocoelomate. Pseudo ಅಂತಂದ್ರೆ meaning it is the false. It look like cavity but it is not the true cavity. So ಇಲ್ಲೇನಾಗಿರುತ್ತೆ? ಬಾಡಿ ಕ್ಯಾವಿಟಿ ಬಿಟ್ವೀನ್ ಬಾಡಿ ವಾಲ್ and the gut. There is a type of cavity between body wall and gut but not lined by mesodermal cells. So ನೋಡಿ, ಇಲ್ಲಿ ಡಯಾಗ್ರಾಮ್ಸ್ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ದಿಸ್ ಇಸ್ ಅ coelomate. ಸೊ and this one is the acoelomate. ನೋಡಿ, ಇಲ್ಲಿ ಬಾಡಿ ಕ್ಯಾವಿಟಿ ಮತ್ತು ಬಾಡಿ ವಾಲ್ ಮತ್ತು ಗಟ್ಟಿನ ಮಧ್ಯೆ ಯಾವುದೇ ರೀತಿಯಾದಂಥ ಸ್ಪೇಸ್ ಇಲ್ಲ. ಇದು ಮೀಸೋಡರ್ಮಲ್ ಸೆಲ್ಲಿಂದ ಫಿಲ್ ಆಗಿದೆ. ಸೊ ಹಾಗಾಗಿ ಇದನ್ನು ದೇರ್ ಇಸ್ ನೋ ಕ್ಯಾವಿಟಿ ಇಲ್ಲ. ಹಾಗಾಗಿ ಇದನ್ನು acoelomate ಅಂತ ಕರಿತೀವಿ. ಇನ್ನು ಸ್ಯೂಡೋಸಿಲೋಮೇಟ್ ಅಂದ್ರೇನು? ಬಾಡಿ ವಾಲ್ ಮತ್ತು ಗಟ್ ವಾಲಿನ ಮಧ್ಯೆ, ಬಾಡಿ ವಾಲ್ ಅಂಡ್ ದ ಗಟ್ ವಾಲ್ ಇನ್ ಬಿಟ್ವೀನ್ ದಟ್ ದೇರ್ ಇಸ್ ಅ ಸ್ಪೇಸ್ ಇದೆ. ಆದರೆ ಈ ಸ್ಪೇಸು ಮೀಸೋಡರ್ಮಲ್ ಸೆಲ್ಸ್ ಇಂದ ಲೈನ್ಡ್ ಆಗಿ ಇಲ್ಲ. ಮೀನ್ಸ್ ದೇರ್ ಈಸ್ ನೋ ಲೈನಿಂಗ್ ಆಫ್ ದ ಮೀಸೋಡರ್ಮಲ್ ಸೆಲ್ಸ್. ಹೆನ್ಸ್ ಸಚ್ ಟೈಪ್ ಈಸ್ ಕಾಲ್ಡ್ ಅಸ್ ಸ್ಯೂಡೋಸಿಲೋಮೇಟ್. ನೋಡಲಿಕ್ಕೆ ಕ್ಯಾವಿಟಿ ಇದೆ ಅಂದಂಗೆ ಕಾಣ್ತಾ ಇದೆ, ಆದರೆ ಮೀಸೋಡರ್ಮಲ್ ಸೆಲ್ಸ್ ಲೈನಿಂಗನ್ನು ಇಲ್ಲಿ ಅಬ್ಸರ್ವ್ ಮಾಡ್ತಿಲ್ಲ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ದ ಬಾಡಿ ವಾಲ್, ಹಿಯರ್ ದ ಬಾಡಿ ವಾಲ್ ಆ್ಯಂಡ್ ದಿಸ್ ಇಸ್ ದ ಗಟ್ ವಾಲ್. ದಿಸ್ ಇಸ್ ಲೈನ್ಡ್ ಬೈ ದ ಕ್ಯಾವಿಟಿ ಈಸ್ ಲೈನ್ಡ್ ಬೈ ದ ಮೀಸೋಡರ್ಮಲ್ ಸೆಲ್. ನೋಡಿ, ಈ ಕ್ಯಾವಿಟಿಲಿ ನಾವು ಮೀಸೋಡರ್ಮಲ್ ಸೆಲ್ಸನ್ನು ಅಬ್ಸರ್ವ್ ಮಾಡ್ತಿಲ್ಲ. ಹಾಗಾಗಿ ಇದನ್ನು ಸ್ಯೂಡೋಸಿಲೋಮೇಟ್ ಅಂತ ಹೇಳಿದ್ವಿ. ಇಲ್ಲಿ ಕ್ಯಾವಿಟಿ ಇದೆ, ಅದು ಮೀಸೋಡರ್ಮಲ್ ಸೆಲ್ಸಿಂದ ಕೂಡ ಲೈನ್ಡ್ ಆಗಿದೆ. ಸೊ ಇಂತಹ ರೀತಿಯಾದಂತಹ ಅನಿಮಲ್ಸ್ಗಳನ್ನ eucoelomate. ಯು ಮೀನ್ಸ್ ದ ಟ್ರೂ. ಯು ಬ್ಯಾಕ್ಟೀರಿಯಾದಲ್ಲೂ ನಾವು ಟ್ರೂ ಬ್ಯಾಕ್ಟೀರಿಯಾ, ಯು ಬ್ಯಾಕ್ಟೀರಿಯಾ ಅಂತ ಸ್ಟಡಿ ಮಾಡಿದ್ವಿ. ಇಲ್ಲೂ ಕೂಡ ನಾವು eucoelomate ಅಂತ ಹೇಳ್ತಾ ಇದ್ದೀವಿ. ಯು ಮೀನ್ಸ್ ದ ಟ್ರೂ,
coelomate. The animals which possess a true body cavity ಅಂತ ಅಂದರೆ ಅನಿಮಲ್ಸಿನ ಬಾಡಿ ಕ್ಯಾವಿಟಿ ಮತ್ತು ಬಾಡಿ ವಾಲ್ ಮತ್ತು ಗಟ್ ವಾಲಿನ ಮಧ್ಯೆ ಕ್ಯಾವಿಟಿ ಇದೆ. ಈ ಕ್ಯಾವಿಟಿ ಮೀಸೋಡರ್ಮಲ್ ಸೆಲ್ಲಿಂದ ಲೈನಡ್ ಆಗಿದೆ, ಹಾಗಾಗಿ ಯೂಸಿಲೋಮೇಟ್ ಅಂತೀವಿ. ಆ ರೀತಿಯಾದಂಥ ಮೀಸೋಡರ್ಮಲ್ ಲೈನಿಂಗನ್ನು ನಾವು ಸ್ಯೂಡೋಸಿಲೋಮೇಟಲ್ಲಿ ಕಾಣೋಲ್ಲ. ಮತ್ತು ಐಸಿಲೋಮೇಟಲ್ಲಿ ಬಾಡಿ ಕ್ಯಾವಿಟಿ ಆಬ್ಸೆಂಟ್ ಆಗಿ ಇರುತ್ತೆ. ದಿಸ್ ಪಾರ್ಟ್ ಈಸ್ ಎಂಟೈರ್ಲಿ ಕವರ್ಡ್ ಬೈ ದ ಮೀಸೋಡರ್ಮಲ್ ಸೆಲ್, ಎಂಟೈರ್ಲಿ ಫಿಲ್ಡ್ ವಿತ್ ದ ಮೀಸೋಡರ್ಮಲ್ ಸೆಲ್. ಇಲ್ಲಿ ಫಿಲ್ ಆಗಿಲ್ಲ, ಇಟ್ ಈಸ್ ಓನ್ಲಿ ಲೈನಡ್. ನೋಡಿ, ನೀವು ಡಿಫ್ರೆನ್ಶಿಯೇಟ್ ಮಾಡಿ ನೆನ್ಪಿಟ್ಕೋಬೇಕು. ದಿಸ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್, ಬಾಡಿ ಕ್ಯಾವಿಟಿ ಇಲ್ಲವೇ ಇಲ್ಲ. ಇಲ್ಲೇನಾಗಿದೆ, ಬಾಡಿ ಕ್ಯಾವಿಟಿ ಈಸ್ ಪ್ರೆಸೆಂಟ್, ದಿಸ್ ಈಸ್ ಲೈನಡ್ ಬೈ ದ ಮೀಸೋಡರ್ಮಲ್ cells. These are the three types of the body cavity. So once again glance ಮಾಡೋದಾದ್ರೆ, body cavity or the coelom is defined as the space present between the body wall and the gut is called as body cavity. And the animals which do not possess the body cavity between wall and the body wall and the gut, such animals are called as acoelomates. Example is the Platyhelminthes. Then pseudocoelomates. In this type, a body cavity is present, but that cavity do not lined with the mesoderm. Mesoderm ಇಂದ ಅದು ಏನಾಗಿರಲ್ಲ, ಲೈನ್ಡ್ ಆಗಿ ಇರೋದಿಲ್ಲ. So then eucoelomates ಅಲ್ಲಿ, in the eucoelomates there is a body cavity between body wall and the gut, and the cavity is lined by mesoderm. Cavity ಯಾವ್ದ್ರಿಂದ ಲೈನ್ ಆಗಿರುತ್ತೆ, it is lined by mesodermal cells. Such type is seen in the case of Annelida to chordata. ಸೊ ನೋಡಿ, ಸೊ acoelomate-ನ ನಾವು ಯಾವುದ್ರಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಪ್ಲಾಟಿಹೆಲ್ಮಿಂಥಸ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸೊ ದೆನ್ ಸ್ಯೂಡೋಸಿಲೋಮೇಟನ್ನು ನಾವು ಆಸ್ಕೆಲ್ಮಿಂಥಸ್ ಅಲ್ಲಿ ನೋಡ್ತಾ ಇದ್ದೀವಿ. ಆಸ್ಕೆಲ್ಮಿಂಥಸ್ ಮೀನ್ಸ್ ದ ರೌಂಡ್ ವಾರ್ಮ್ಸ್. ದೆನ್ ಯೂಸಿಲೋಮೇಟ್ಸನ್ನು ನಾವು ಯೂಸಿಲೋಮೇಟ್ಸಿಗೆ ಅನ್ನೆಲಿಡಾಯಿಂದ ಕಾರಾಟಿಗೆ ಬರುವಂತಹ ಎಲ್ಲ ಅನಿಮಲ್ಸನ್ನು ಕೂಡ ನಾವು ಎಕ್ಸಾಂಪಲ್ ಕೊಡ್ತೀವಿ. ಸೊ ದೀಸ್ ಆರ್ ಅಬೌಟ್ ದ ಬಾಡಿ ಕ್ಯಾವಿಟಿ. ದೆನ್ ನೆಕ್ಸ್ಟ್, segmentation. This is also one of the important basis for the classification of animals. So here, ಈ condition ಅಲ್ಲಿ ಏನಾಗಿರುತ್ತೆ, it is a condition in which there is a linear serial repetition of the parts in the animal body. So consider this, assume this is the animal. So ಇಲ್ಲೇನಾಗಿರುತ್ತೆ, linear ಆಗಿ serially the animal's body have serial repetition body parts. ಒಂದೇ ರೀತಿಯಾಗಿರುತ್ತೆ ರಿಪಿಟೇಷನ್ಸು. ಸೊ ಇಂತಹದನ್ನು ಏನಂತ ಕರಿತೀವಿ, ಈ ಫಿನಾಮಿನನ್ನ ಮೆಟಾಮೆರಿಸಮ್ ಅಂತ ಕರಿತೀವಿ. ಬಾಡಿ ಇಸ್ ಡಿವೈಡೆಡ್ ಇಂಟು ಸೆಗ್ಮೆಂಟ್ಸ್. The segments means the linear serial repetition of the body parts. Such phenomenon is called as metamerism. ಈಚ್ ಸೆಗ್ಮೆಂಟ್, ಈ ಪ್ರತಿಯೊಂದು ಸೆಗ್ಮೆಂಟನ್ನು ಏನಂತ ಕರೀತಾರೆ, ಈ ಎಂಟರ್ ಫಿನಾಮಿನನ್ನ ಮೆಟಾಮರಿಸಮ್ ಅಂತ ಕರಿತೀವಿ. ಹಾಗೆ ಇಲ್ಲಿರುವಂಥ ಈ ಪಾರ್ಟ್ಸ್ಗಳನ್ನು ಸೆಗ್ಮೆಂಟ್ ಅಂತ ಕರಿತೀವಿ. ರಿಪಿಟೇಟಿವ್ ಡಿವಿಷನ್ಸನ್ನು ಸೆಗ್ಮೆಂಟ್ಸ್ ಅಂತ ಕರಿತೀವಿ. ದೀಸ್ ಸೆಗ್ಮೆಂಟ್ಸ್, ಈಚ್ ಸೆಗ್ಮೆಂಟ್ ಈಸ್ ಕಾಲ್ಡ್ ಆಸ್ ಮೆಟಾಮರ್. ಪ್ರತಿಯೊಂದು ಸೆಗ್ಮೆಂಟನ್ನು ಕೂಡ ಏನಂತ ಕರಿತೀವಿ, ಮೆಟಾಮರ್ ಅಂತ ಹೇಳಿ ಕರಿತೀವಿ. ಸೊ there are three types of segmentations in, namely unsegmented, so there are three types of segmentation. First one is the unsegmented, and the metamerism, and the pseudo segmented. So unsegmented anta andre, un means no. So the body do not divided into linear serial repetitive parts. So andre no segmentation seen, and such type of animals body is called as unsegmented.
ಆ ರೀತಿಯಾದಂಥ ಅನಿಮಲ್ಸ್ನ ಅನ್ಸೆಗ್ಮೆಂಟೆಡ್ ಅನಿಮಲ್ಸ್ ಅಂತ ಹೇಳಿ ಕರೀತಾರೆ. ಎಕ್ಸಾಂಪಲ್ ರೌಂಡ್ ವರ್ಮ್ಸನ್ನ ಕೊಡಬಹುದು, ಆಸ್ಕೆಲ್ಮಿಂಥಸ್ ಅಂತಲೂ ಹೇಳ್ತಾರೆ. ಸೊ ಮೆಟಾಮೆರಿಸಮ್ ಅಂದರೆ ಏನು, ಆಲ್ರೆಡಿ ಹೇಳಿದ್ವಿ, ಬಾಡಿ ಇಂಟರ್ನಲಿ ಮತ್ತು ಎಕ್ಸ್ಟರ್ನಲಿ ಡಿವೈಡ್ ಆಗಿ ಸೆಗ್ಮೆಂಟ್ಸನ್ನು ಫಾರ್ಮೇಷನ್ ಮಾಡಿದೆ. ಸೊ ಇದನ್ನು ಏನಂತ ಕರೀತಾರೆ, ಮೆಟಾಮೆರಿಸಮ್ ಅಂತ ಹೇಳ್ತೀವಿ. ಇದನ್ನು ಅನೆಲಿಡಾ ಫೈಲಮ್ ಅಲ್ಲಿ ನಾವು ಅಬ್ಸರ್ವ್ ಮಾಡಬಹುದು. ಆ್ಯಂಡ್ ದೆನ್ ಸ್ಯೂಡೋ ಸೆಗ್ಮೆಂಟೆಡ್. ಹಿಯರ್ ಸ್ಯೂಡೋ ಮೀನ್ಸ್ ಆಲ್ರೆಡಿ ನಾವು ಈ ಸ್ಯೂಡೋ ಅನ್ನೋ ವರ್ಡಿನ ಮೀನಿಂಗನ್ನು ತಿಳ್ಕೊಂಡಿದ್ದೀವಿ. ಸ್ಯೂಡೋ ಅಂದರೆ ಫಾಲ್ಸ್ ಸೆಗ್ಮೆಂಟೆಡ್. ಬಾಡಿ ಲುಕ್ ಲೈಕ್ ಸೆಗ್ಮೆಂಟೆಡ್ ಬಟ್ ಇನ್ ದ ಟ್ರೂ ಸೆನ್ಸ್ ದೇ ಆರ್ ನಾಟ್ ಡಿವೈಡೆಡ್. ಈ ರೀತಿಯಾಗಿ ಲೀನಿಯರ್ ಸೀನಿಯರ್ ರಿಪಿಟೇಟಿವ್ ಡಿವಿಷನ್ ಆಗಿರೋ ಹಾಗೆ ಕಾಣ್ತಾ ಇದೆ, ಬಟ್ ಇನ್ ದ ಟ್ರೂ ಸೆನ್ಸಲ್ಲಿ ಇದು ಡಿವೈಡ್ ಆಗಿಲ್ಲ. ಸೊ ಆದರೂ ಕೂಡ ಈ ಸೆಗ್ಮೆಂಟ್ಸ್ ಏನಾಗಿದೆ, ಇಂಡಿಪೆಂಡೆಂಟ್ ಯೂನಿಟ್ಸ್ ಆಗಿದೆ. ಆ್ಯಂಡ್ ದೀಸ್ ಇಂಡಿಪೆಂಡೆಂಟ್ ಯೂನಿಟ್ಸ್ ಆರ್ ಕೇಪಬಲ್ ಆಫ್ ಪರ್ಫಾರ್ಮಿಂಗ್ ಇಂಡಿಪೆಂಡೆಂಟ್ ಫಂಕ್ಷನ್ಸ್. ಪ್ರತಿಯೊಂದು ಕೂಡ ಇಂಡಿಪೆಂಡೆಂಟ್ ಫಂಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ. ಸೊ ಸಚ್ ಸೆಗ್ಮೆಂಟ್ಸ್ ಆರ್ ಕಾಲ್ಡ್ ಆಸ್ ಸ್ಯೂಡೋ ಸೆಗ್ಮೆಂಟ್ಸ್. ಸೊ ನೋಡಿ, condition in which there is a linear serial repetition of the parts in animal body is called as segmentation. This phenomenon is termed as metamerism. Each segment is called as metamer. ಈ ಅನಿಮಲಲ್ಲಿ ಲೀನಿಯರ್ ಸೀನಿಯರ್ ರಿಪಿಟೇಟಿವ್ ಪಾರ್ಟ್ ಈ ಥರ ಸೆಗ್ಮೆಂಟ್ ಆಗಿದೆ ಅಂತ ಏನು ಹೇಳಿದ್ವಿ, ಈ ಸೆಗ್ಮೆಂಟನ್ನು ಪ್ರತಿಯೊಂದು ಸೆಗ್ಮೆಂಟನ್ನು ಕೂಡ ಮೆಟಾಮರ್ ಅಂತ ಹೇಳಿ ಕರಿತೀವಿ. 3 different types of segmentations are there, namely first one is the unsegmented, metamerism and the pseudo segmented. So unsegmented alli enagirutte, animals body not segmented and it is continuous. ಯಾವುದೇ ರೀತಿಯಾದಂಥ ಈ ಸೆಗ್ಮೆಂಟ್ಸ್ಗಳು ಕಾಣೋದಿಲ್ಲ. ಸೊ ಇಲ್ಲಿ ಏನಾಗಿರುತ್ತೆ, ಈ ಥರ ಬಾಡಿ ಕಂಟಿನ್ಯೂಯಸ್ ಆಗಿ ಇರುತ್ತೆ. ಸೊ ದೇರ್ ಈಸ್ ನೋ segmentation seen, continuous they are. So example round worms. Second one is metamerism or segmented ಅಂತಾನು ಹೇಳ್ತಾರೆ. ಸೊ ಇಲ್ಲೇನಾಗಿರುತ್ತೆ, ಬಾಡಿ ಇಂಟರ್ನಲಿ ಎಕ್ಸ್ಟರ್ನಲಿ ಡಿವೈಡ್ ಆಗಿ ಸೆಗ್ಮೆಂಟ್ ಆಗಿ ಡಿವೈಡ್ ಆಗಿರುತ್ತೆ. ಸೊ ದಟ್ such type of animals are called as metamerism or segmented animals. Body is externally and internally divided into segments. Example ಇಲ್ಲಿ Annelida ಸ್ಟಡಿ ಮಾಡ್ಬೋದು. ಸೊ ಸ್ಯೂಡೋ ಸೆಗ್ಮೆಂಟೆಡ್, ಸ್ಯೂಡೋ ಮೀನ್ಸ್ ಫಾಲ್ಸ್ ಸೆಗ್ಮೆಂಟೇಷನ್. ಸೊ ಬಾಡಿ ಲುಕ್ ಲೈಕ್ ಸೆಗ್ಮೆಂಟೆಡ್, ಬಾಡಿ ನೋಡಲಿಕ್ಕೆ ಈ ಥರ ರಿಪಿಟೇಟಿವ್ ಸೆಗ್ಮೆಂಟ್ ಆಗಿರೋ ಥರ ಕಾಣಿಸ್ತಾ ಇರುತ್ತೆ ಹೀಗೆ, ಬಟ್ ಟ್ರೂ ಸೆನ್ಸಲ್ಲಿ ಇಂಟರ್ನಲಿ ಎಕ್ಸ್ಟರ್ನಲಿ ಇದು ಡಿವೈಡ್ ಆಗಿರಲ್ಲ, ನೋಡ್ಲಿಕ್ಕೆ ಮಾತ್ರ ಈ ಥರ ಕಾಣಿಸ್ತಾ ಇದೆ. ಬಟ್ ಈ ಪ್ರತಿಯೊಂದು ಸೆಗ್ಮೆಂಟು ಕೂಡ ಇಂಡಿಪೆಂಡೆಂಟ್ ಆಗಿದೆ. ಹಾಗೆ ಈ ಯೂನಿಟ್ಸು ಇಂಡಿಪೆಂಡೆಂಟ್ ಆಗಿ ಫಂಕ್ಷನ್ನ ಪರ್ಫಾರ್ಮ್ ಮಾಡುವಂತಹ ಎಬಿಲಿಟಿಯನ್ನು ಹೊಂದಿರುತ್ತೆ. ಸೊ ಇದನ್ನು ನಾವು ಸ್ಯೂಡೋ ಸೆಗ್ಮೆಂಟೆಡ್ ಆ್ಯನಿಮಲ್ಸಲ್ಲಿ ನೋಡಬಹುದು. ಎಕ್ಸಾಂಪಲ್ ಪ್ಲಾಟಿಹೆಲ್ಮಿಂಥಸ್. ಟೇಪ್ ವರ್ಮ್ ಅಂತ ನೀವು ಕೇಳಿರ್ಬೋದು. ಟೇಪ್ ವರ್ಮಲ್ಲಿ ನಾವು ಏನನ್ನು ನೋಡ್ತೀವಿ, ಸ್ಯೂಡೋ ಸೆಗ್ಮೆಂಟೇಷನ್ನ ಅಬ್ಸರ್ವ್ ಮಾಡ್ತೀವಿ. So these are about the some aspects of the segmentation. This is one of the important aspect of the classification of the animals. Then notochord. Notochord ಅಂದರೆ ಇದೊಂದು ಕಾರ್ಟಿಲೇಜಿನಸ್ ಸ್ಟ್ರಕ್ಚರ್. ನಾವು ಏನು ಬೆನ್ನು ಹುರಿ ಅಂತ ಕರಿತೀವಿ, ಬೆನ್ನು ಹುರಿಯ ಪೂರ್ವ ರೂಪ ಅಂತ ಹೇಳ್ಬೋದು. ಸೊ ಇದು ಎಲ್ಲಿರುತ್ತೆ, ನಾವು ಈಗ ಆಲ್ರೆಡಿ ಎಕ್ಟೋಡರ್ಮ್, ಎಂಡೋಡರ್ಮ್, ಮೀಸೋಡರ್ಮ್ ಅಂತ ಸ್ಟಡಿ ಮಾಡಿದ್ದೀವಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಬಹುದು ನೀವು. ಸೊ ಎಕ್ಟೋಡರ್ಮ್ ಔಟರ್ ಲೇಯರ್ ಮತ್ತು ಇನ್ನರಲ್ಲಿ ಬರುವಂಥದ್ದು ಎಂಡೋಡರ್ಮ್, ಮಿಡಲಲ್ಲಿ ಬರುವಂಥದ್ದು ಮೀಸೋಡರ್ಮ್. ಸೊ ಈ ಮೀಸೋಡರ್ಮಲ್ ಪಾರ್ಟಿಂದ ಈ ನೋಟೋಕಾರ್ಡ್ ನಾವಿಲ್ಲಿ ಏನು ಸ್ಟಡಿ ಮಾಡ್ತಿದ್ದೀವಿ ಆ ಸ್ಟ್ರಕ್ಚರು ಡಿರೈವ್ ಆಗಿರುತ್ತೆ. ಸೊ ನೋಟೋಕಾರ್ಡ್ is derived from the mesodermal part of the germ layers. ಸೊ ಅದನ್ನೇ ಇಲ್ಲೇನು ಹೇಳ್ತಾ ಇರೋದು, ನೋಟೋಕಾರ್ಡ್ ಈಸ್ ಮಿಸೋಡರ್ಮಲಿ ಡಿರೈವ್ಡ್ ರಾಡ್ ಲೈಕ್ ಸ್ಟ್ರಕ್ಚರ್. ಎಲ್ಲಿ ಫಾರ್ಮೇಷನ್ ಆಗಿರುತ್ತೆ ಇದು, ವಿಚ್ ಇಸ್ ಫಾರ್ಮ್ಡ್ ಆನ್ ದ ಡಾರ್ಸಲ್ ಸೈಡ್.
ಯಾವ ಸ್ಟೇಜಲ್ಲಿ ಇರುತ್ತೆ ಅನಿಮಲ್ ಬಾಡಿಲಿ? ದಿಸ್ ಈಸ್ ಸೀನ್ ಡ್ಯೂರಿಂಗ್ ದ ಎಂಬ್ರಿಯಾನಿಕ್ ಡೆವಲಪ್ಮೆಂಟಲ್ ಸ್ಟೇಜ್ ಇನ್ ಸಮ್ ಅನಿಮಲ್ಸ್. ಕೆಲವೊಂದು ಅನಿಮಲ್ಸ್ ಅಲ್ಲಿ ಎಂಬ್ರಿಯಾನಿಕ್ ಡೆವಲಪ್ಮೆಂಟಲ್ ಸ್ಟೇಜಸ್ ಅಲ್ಲಿ ಇರುತ್ತೆ. ಅಡಲ್ಟ್ ಅಲ್ಲಿ ಇದು ಬೋನ್ಸ್ ಆಗಿ ರಿಪ್ಲೇಸ್ ಆಗುತ್ತೆ. ಕೆಲವೊಂದು ಅನಿಮಲ್ಸ್ ಅಲ್ಲಿ ಈ ನೋಟೋಕಾರ್ಡ್ ಪರ್ಮನೆಂಟ್ ಆಗಿರುತ್ತೆ. ಇನ್ ಕೆಲವೊಂದು ಅನಿಮಲ್ಸ್ ಅಲ್ಲಿ ಆಸ್ ಐ ಸೆಡ್ ದ ನೋಟೋಕಾರ್ಡ್ ಇಸ್ ರೀಪ್ಲೇಸ್ಡ್ ಬೈ ಬೋನ್ಸ್ ಇಂದ ರೀಪ್ಲೇಸ್ ಆಗುತ್ತೆ. ನೋಟೋಕಾರ್ಡ್ ಇಸ್ ಅ ಕಾರ್ಟಿಲೇಜಿನಸ್, ಸಾಫ್ಟ್ ಆಗಿ ಇರುತ್ತೆ. ಸೊ ನೋಡಿ ಒಂದ್ಸಗೇನು, ನೋಟೋಕಾರ್ಡ್ ಕನ್ನಡದಲ್ಲಿ ಹೇಳೋದಾದ್ರೆ ಇದು ಬೆನ್ನು ಹುರಿಯ ಪೂರ್ವ ರೂಪ. ಸೊ ನೀವು ಕಶೇರುಕ ಅಕಶೇರುಕ ಅಂತೇಳಿ ಸ್ಟಡಿ ಮಾಡಿರ್ತೀರಾ, ಅದನ್ನೇ ಕಾರ್ಡೇಟ್ ಅಂತ ಹೇಳೋದು. ಕಾರ್ಡೇಟ್ ಅಂದ್ರೆ ಕಶೇರುಕಗಳು, ನಾನ್ ಕಾರ್ಡೇಟ್ಸ್ ಅಂದ್ರೆ ಅಕಶೇರುಕಗಳು. ನಾವು ಈಗ ಪ್ರೀವಿಯಸ್ ಸ್ಪಾಂಜಸ್ ಎಕ್ಸಾಂಪಲ್ ಕೊಟ್ವಿ, ಸಿಲೆಂಟ್ರೇಟಾ ಎಕ್ಸಾಂಪಲ್ ಕೊಟ್ವಿ, ಹಾಗೆ ಪ್ಲಾಟೆ ಎಲ್ಮೆಂಥಸ್, ಆಸ್ಕೆಲ್ಮೆಂಥಸ್, ಅನೆಲಿಡಾ, ಹಾಗೆ ಮೊಲಸ್ಕಾ, ಎಖೈನೋಡರ್ಮೆಟಾ, ಆರ್ಥ್ರೋಪೋಡಾ, ಈ ಎಲ್ಲ ಫೈಲಾಗಳನ್ನ ಎಕ್ಸಾಂಪಲ್ ನಾವು ಒಂದೊಂದು ರೀತಿಯಾದ ಬಾಡಿ ಪ್ಲಾನ್ಗಳಿಗೆ ಒಂದೊಂದು ಎಕ್ಸಾಂಪಲ್ನ ಕೊಡ್ತಾ ಬಂದ್ವಿ. ದೀಸ್ ಆರ್ ಬಿಲಾಂಗ್ಸ್ ಟು ದ ನಾನ್ ಕಾರ್ಡೇಟ್ಸ್. ಇದೆಲ್ಲದೂ ಕೂಡ ಅಕಶೇರುಕಗಳು. ಅಕಶೇರುಕಗಳು ಮೀನ್ಸ್ ನಾನ್ ಕಾರ್ಡೇಟ್ಸ್ ಅಲ್ಲಿ ಇನ್ಕ್ಲೂಡ್ ಆಗತ್ತೆ. ಹಾಗೇನೆ ಕಾರ್ಡೇಟ್ಸ್ ಅಂತ ನಾವೇನು ಎಕ್ಸಾಂಪಲ್ ಹೇಳಿದ್ವಿ, ದೇ ಆರ್ ದ ನೋಟೋಕಾರ್ಡ್, ದೇ ಬಿಯರ್ಸ್ ದ ನೋಟೋಕಾರ್ಡ್, ಅಂಡ್ ಸಮ್ chordates, they possess notochord during the embryonic developmental stages, and as they become adult ಆಗಿ ಡೆವಲಪ್ ಆದ ನಂತರ ಸೊ ನೋಟೋಕಾರ್ಡು ಏನಾಗುತ್ತೆ, ಬೋನಿಂದ ರಿಪ್ಲೇಸ್ ಆಗುತ್ತೆ. ಬಟ್ ಕೆಲವೊಂದು ಕಾರ್ಡೇಟ್ಸ್ ಅಲ್ಲಿ ಏನಾಗುತ್ತೆ, ನೋಟೋಕಾರ್ಡ್ ಪರ್ಸಿಸ್ ಥ್ರೂಔಟ್ ದೇರ್ ಲೈಫ್. ಎಂಟೈರ್ ಲೈಫಲ್ಲಿ ನೋಟೋಕಾರ್ಡು ಇದ್ದೇ ಇರುತ್ತೆ, ಅದು ಯಾವುದೇ ರೀತಿಯ ಸ್ಟ್ರಕ್ಚರಿಂದ ರೀಪ್ಲೇಸ್ ಆಗೋದಿಲ್ಲ. ಸೊ ಹೀಗೆ presence of the or the absence of the notochord, the animals may be classified into the chordates and the non-chordates. So notochord, so first thing we have to learn this notochord. Notochord is a previous form of the yes, it is mesodermal derived, and it is a rod-like structure, and it is cartilaginous, soft ಆಗಿರುತ್ತೆ. Soft means soft ಅಲ್ಲ, flexible ಆಗಿರುತ್ತೆ. and this is formed on dorsal side, ಬೆನ್ನಿನ ಭಾಗದಲ್ಲಿ ಇರುತ್ತೆ. and this is seen during the embryonic developmental stages in some animals and persists throughout their life in the other animals. So animals which possess the notochord, ಯಾವ ಅನಿಮಲ್ಸ್ ಅಲ್ಲಿ ನೋಟೋಕಾರ್ಡ್ ಇರುತ್ತೋ ಅಂತ ಅನಿಮಲ್ಸ್ನ ಕಾರ್ಡೇಟ್ಸ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ರೀತಿಯಾದಂಥದ್ದು, ಯಾವ ಅನಿಮಲ್ಸ್ ಅಲ್ಲಿ ನೋಟೋಕಾರ್ಡ್ ಇರೋದಿಲ್ವೋ, ದ ಅನಿಮಲ್ಸ್ ವಿಚ್ ಡು ನಾಟ್ ಪೊಸೆಸ್ ದಿಸ್ ನೋಟೋಕಾರ್ಡ್ ಸ್ಟ್ರಕ್ಚರ್ ಆರ್ ಕಾಲ್ಡ್ ಆಸ್ ನಾನ್ ಕಾರ್ಡೇಟ್ಸ್. ಸೊ ದ ಪೊರಿಫೆರಾ ಟು ಎಖೈನೋಡರ್ಮ್ಸ್. ಸೊ ಆಲ್ರೆಡಿ ನಾವು ಹೇಳ್ದ ಹಾಗೇನೆ ಪೊರಿಫೆರಾ, ಸಿಲೆಂಟ್ರೇಟಾ, ದೆನ್ ಫರ್ದರ್ ಪ್ಲಾಟೆಲ್ಮೆಂಥಸ್, ಆಸ್ಕೆಲ್ಮೆಂಥಸ್, ಅನೆಲಿಡಾ, ಲೈಕ್ ದಿಸ್ up to the echinoderms, the phyla are all belongs to the the non-chordates. So chordates ಗೆ ನಾವು apes examples ಕೊಡ್ಬೋದು, then reptilia examples ಕೊಡ್ಬೋದು, like this. So these are about the notochord. So notochord is a mesodermal origin, and it is a rod-like structure formed on the dorsal side during embryonic developmental stages in some animals. The animals which possess a notochord are called as chordates. The animals which do not possess a notochord are called as non-chordates. Chordates andre ಕಶೇರುಕಗಳು, non-chordates andre ಅಕಶೇರುಕಗಳು. So you have to define the term and also give the examples for all these aspects. So ಅಲ್ಲಿಗೆ ನಾವು the body plan of the animals study ಮಾಡಿದ್ವಿ. Up to this we studied the body plan of the animals, means the basis of the classification. Basis of classification study ಮಾಡಿದ್ವಿ. The fundamental features which helpful for the classification animals
are nothing but the levels of organization, circulation, and then symmetry, and then body wall or germ layers, and then body cavity. Body cavity is also called as coelom, then segmentation, and the notochord, presence or the absence of the notochord. All these are the important basis for the classification of animals. In the next session, we are going to study the different phyla of the animals.